ಪುರೋಹಿತ್ರೆ, ನೀವೊಂದು ಒಳ್ಳೆ ಮುಹೂರ್ತ ಹುಡುಕಿ. ನೋಡ್ತಿದ್ದೀನಿ ಸರ್. ಗಂಡು ಹೆಣ್ಣಿನ ಜಾತಕದಲ್ಲಿ ಒಂದು ಸಣ್ಣ ದೋಷ ಇದೆ. ಅಪ್ಪ, ನನ್ನ ಆಸೆ ಇನ್ನು ಉಸಿರಾಡ್ತಾ ಇದೆ. ದೋಷ ಇದ್ರೆ ಮದ್ವೆ ಮಾಡಬಾರ್ದಲ್ವಾ ಪುರೋಹಿತ್ರೆ? ನನಗೆ ಹಾಗೆ ಮಾಡಿದ್ದಕ್ಕೆ ನನ್ನ ಗಂಡ ಅಷ್ಟು ಬೇಗ ಗೊಟಕ್ಕಂದಿತ್ತು. ಸರ್, ಇದೇನಂತ ದೊಡ್ಡ ದೋಷ ಅಲ್ಲ. ನಿವಾರಣೆಗೋಸ್ಕರ ಒಂದು ಹೋಮ ಮಾಡಿಸಿದ್ರೆ ಸಾಕು. ನಿಮ್ಮಂತವ್ರೆ ಅವತ್ತು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಪುರೋಹಿತ್ರೆ. ನನ್ನ ಮುತ್ತೈದೆತನ ಉಳಿತಿತ್ತು. ನೀನ್ ಸ್ವಲ್ಪ ಸುಮ್ಮನಿರು ಸುಮಂಗ್ಲಿ. ಪುರೋಹಿತ್ರೆ, ಆದಷ್ಟು ಬೇಗ ಹೋಮ ನಡೆಸಿ. ಆದರೆ ಸರ್, ಮದುವೆ ಗಂಡು ಒಬ್ಬರೇ ಹೋಮ ನಡೆಸಿದ್ರೆ ಸರಿ ಹೋಗಲ್ಲ. ಹುಡುಗಿನೂ ಮಾಡಬೇಕು. ಸರ್, ಏನು ಹೋಮ ಗಿಮ ಅಂತಿದ್ದಾರೆ? ಏನದು ಹೋಮ ಡ್ಯಾಡಿ? ಬಾಬಿ, ಸರಿಯಾದ ಸಮಯಕ್ಕೆ ಬಂದೆ. ಪುರೋಹಿತರು ನಿಂದು ಹುಡುಗಿದು ಜಾತಕ ನೋಡಿದ್ದಾರೆ. ಒಂದು ಚಿಕ್ಕ ದೋಷ ಇದೆಯಂತೆ, ಹೋಮ ಮಾಡಬೇಕು ಅಂತಿದ್ದಾರೆ. ಈ ಕಾಲದಲ್ಲೂ ದೋಷ ಹೋಮ ಅಂತಿರಲ್ಲ ಏನ್ ಡ್ಯಾಡ್? ಸರ್, ಸಂಸ್ಕೃತಿ ಈವೆಂಟ್ಸ್ ಕಂಪ್ನಿ ಮ್ಯಾನೇಜರ್ ನೀವು. ಇದೆಲ್ಲ ನಿಮಗೆ ಗೊತ್ತಿಲ್ಲದೆ ಇರೋದಾ? ಶಾಸ್ತ್ರಕ್ಕಂತ ಕೆಲವೊಂದು ಮಾಡ್ಲಿ. ನಿಮಿಷ್ಟ ಡ್ಯಾಡ್. ಸರ್, ಈಗ ಹುಡುಗನು ಒಪ್ಕೊಂಡಾಯ್ತು. ಶುಭಸ್ಯ ಶೀಘ್ರಂ ಅನ್ನೋ ಹಾಗೆ ಆದಷ್ಟು ಬೇಗ ಅವರಿಬ್ಬರ ಕೈಯಲ್ಲೂ ಹೋಮ ಮಾಡಿಸ್ಬಿಡಿ. ಮದ್ವೆಗೆ ಮುಂಚೆನೆ ಒಟ್ಟಿಗೆ ಹೋಮ ಮಾಡ್ಬಿಡದ ಪುರೋಹಿತ್ರೆ? ಇನ್ನೂ ಎಂಗೇಜ್ಮೆಂಟೇ ನಡೆದಿಲ್ವಲ್ಲ? ಹೇಗಿದ್ರು ನಾಳೆ ಗಂಡ ಹೆಂಡ್ತಿರಾಗೋರಲ್ವಾ ಅತ್ತೆ? ಮನೆಗೆ ದೊಡ್ಡೋಳು ಅಂತ ನಾನು ಇನ್ನೂ ಇದ್ದೀನಮ್ಮ. ಸ್ವಲ್ಪ ನನ್ನ ತೀರ್ಮಾನಕ್ಕೂ ಬೆಲೆ ಕೊಡು. ಸಾರಿ ಅತ್ತೆ. ಪಾವನಿ ಹೇಳಿದ್ರಲ್ಲಿ ತಪ್ಪೇನಿದೆ ಜಯಂತಿ? ಯಾವಾಗ್ಲೂ ನೀನ್ ಹಿರಿತನ ಮುಂದೆ ಇಟ್ಕೊಂಡು ಪಾವನಿ ಬಾಯಿನ ಯಾಕೆ ಮುಚ್ಚಿಸ್ತೀಯಾ? ನಿಮಗಂತೂ ಯಾವ ತಪ್ಪು ಕಾಣಿಸಲ್ಲ ಬಿಡಿ. ಮದುವೆಗೆ ಮುಂಚೆನೆ ಪಕ್ಕದಲ್ಲಿ ಕೂರಿಸಿ ವ್ರತ ಹೋಮ ಅಂತ ಮಾಡಿಸ್ತಿದ್ರೆ ನೋಡ್ದವರು ಏನಂತ ಅನ್ಕೋತಾರೆ? ನೋಡೋರ್ಗೋಸ್ಕರ ಅಲ್ವಲ್ಲಮ್ಮ ಹೋಮ ಮಾಡೋದು. ಭಾಸ್ಕರ್, ನಿನಗೆಲ್ಲ ಗೊತ್ತಿದ್ರೆ ಮಾತಾಡು, ಇಲ್ದಿದ್ರೆ ಬಾಯಿ ಮುಚ್ಕೊಂಡು ನಿಂತಿರು. ಪುರೋಹಿತರು ಮಾಡಿಸಿ ಅಂತ ಹೇಳಿದಾರಲ್ಲಮ್ಮ. ಅಂದ್ರೆ ಏನೋ ನಿಮ್ಮಮ್ಮ ಏನು ಗೊತ್ತಿಲ್ದವಳು ಅಂತನಾ? ನೀನ್ ಸುಮ್ಮನೆ ನಂಗೂ ಅಮ್ಮಂಗೂ ಜಗಳ ತಂದಿಡ್ಬಿಡತ್ತೆ. ಯಾರು ಇಲ್ಲಿ ಜಗಳನ ತಂದಿಡ್ತಾ ಇಲ್ಲ. ನಮ್ಮ ಮನೇಲಿ ನಾವು ಸಪ್ರೇಟ್ ಆಗಿ ಹೋಮ ಮಾಡೋಣ. ಒಟ್ಟಿಗೆ ಏನು ಮಾಡೋದು ಬೇಡ. ನಿನ್ ಮಾತೆ ನಡಿಬೇಕಾ? ನಮ್ಮ ಮಾತು ಲೆಕ್ಕಕ್ಕಿಲ್ವಾ? ಇಲ್ಲಿ ನೋಡಿ, ನಿನ್ನೆ ನೀವೆಲ್ಲರೂ ನನಗೊಂದು ವಿಷಯ ಹೇಳಿದ್ರಿ, ನಾನು ಕೇಳಿಸ್ಕೊಂಡೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ನೀವೆಲ್ಲ ಕೇಳಿಸ್ಕೊಳ್ಳಿ. ಸರಿ ಪುರೋಹಿತ್ರೆ, ಇವಳು ಅಷ್ಟೊಂದು ಹೇಳ್ತಿದ್ದಾಳೆ ಅಂದಮೇಲೆ ಹಾಗೆ ಮಾಡೋಣ. ನಮ್ಮ ಮನೇಲಿ ಹೋಮ ಮಾಡೋಕೆ ಬೇಕಾಗಿರೋ ಏರ್ಪಾಡೆಲ್ಲ ಮಾಡಿ, ಅವ್ರ ಮನೇಲಿ ಹೋಮ ಮಾಡೋದಿಕ್ಕೆ ಮೂರ್ತಿ ಅವರಿಗೆ ಫೋನ್ ಮಾಡಿ ನಾನು ಹೇಳ್ತೀನಿ. ಹಾಗೆ ಆಗಲಿ. ಆದರೆ ಈ ಹೋಮನ ಗಂಡು ಹೆಣ್ಣು ಇಬ್ಬರೇ ಮಾಡಬೇಕು. ನೀವು ಯಾರೂ ಇರಬಾರ್ದು. ಹೌದಾ? ಅಯ್ಯೋ, ಅದರಲ್ಲೇನಿದೆ ಸರ್, ಹಾಗೆ ಮಾಡೋಣ. ನಮ್ಗೆ ಯಾವ ಅಭ್ಯಂತರನೂ ಇಲ್ಲ. ಇಡ್ತೀನಿ ಸರ್.
ಯಾರ್ರೀ? ರಾಮಮೋಹನ್ ರಾವ್ ಅವರು ಸುಶೀಲಾ. ಏನಂತೆ? ನಮ್ಮ ವಸುದು ಅವ್ರ ಮಗಂದು ಜಾತಕನ ಪುರೋಹಿತರಿಗೆ ತೋರ್ಸೋದ್ರಂತೆ. 2 ಜಾತಕನೂ ಚೆನ್ನಾಗಿ ಕೊಡ್ ಬರುತ್ತಂತೆ. ಇದು ಆ ದೇವ್ರೇ ಮಾಡಿಸ್ತಿರೋ ಮದ್ವೆ ರೀ. ಹೌದು. ಜಾತಕ ಕೂಡ್ ಬರ್ದೇ ಇರುತ್ತಾ ಹೇಳಿ? ವಸು ಜಾತಕ ಯಾರಿಗೆ ಆದ್ರೂ ಮ್ಯಾಚ್ ಆಗ್ಲೇಬೇಕು ಆಂಟಿ. ಅವಳು ಲಕ್ಕಿ ಗರ್ಲ್. ಹಾಗಿದ್ರೆ ನನ್ ಜೀವನ ಯಾಕೆ ಹೀಗಿದೆ? ನಿನ್ ಲೈಫ್ಗೇನೆ ಫಸ್ಟ್ ಕ್ಲಾಸ್ ಆಗಿದೆ. ಹೌದು ವಸು, ನಿಂದು ಒಳ್ಳೆ ಜಾತಕ. ನಿಂಗೆ ಮಹಾರಾಣಿ ಯೋಗ ಇದೆ. ಹಾಗಿದ್ರೆ ಇನ್ನೇನು, ಯಾವ್ದಾದ್ರೂ ಅರಮನೆ ಹುಡುಕಿ ಪಟ್ಟಾಭಿಷೇಕ ಮಾಡಿಸ್ಬಿಡಿ. ಈಗ ಮಾಡ್ತಿರೋದು ಅದೇ ಅಲ್ವೇನೆ? ಅಭಿ ಮಹಾರಾಜ್ರಿಗೆ ಈ ವಸುಂಧರ ಮಹಾರಾಣಿ ಕೊಟ್ಟು ಮದ್ವೆ ಸಮಾರಂಭ ಮಾಡ್ತಾ ಇದೀವಿ. ಮದ್ವೆ ಆದ್ಮೇಲೆ ಸಂಸ್ಕೃತಿ ಇವೆಂಟ್ ಸಾಮ್ರಾಜ್ಯ ನಿಂದೆ. ಆ ರಾಜ್ಯಕ್ಕೆ ನೀನೇ ಮಹಾರಾಣಿ. ಚೆನ್ನಾಗೇ ಹೇಳ್ತೀಯಮ್ಮ. ವಸು ಎಲ್ಲಿದ್ರು ಮಹಾರಾಣಿನೇ. ಹಾಗಿದ್ರೆ ನನ್ನ ಇಲ್ಲೇ ಉಳಿಸ್ಕೋಬಹುದಲ್ವಾ ಅಪ್ಪ? ಇಲ್ಲೂ ನಾನು ಮಹಾರಾಣಿನೇ ಅಲ್ವಾ? ಅವ್ರು ಬೇರೆ ಏನು ಹೇಳಿದ್ರು ರೀ? ಹುಡುಗ ಹುಡುಗಿ ಇಬ್ಬರ ಹೆಸರಲ್ಲೂ ನಾಳೆ ನಾವು ಹೋಮ ನಡೆಸ್ಬೇಕಂತೆ. ಮದ್ವೆಗೆ ಮುಂಚೆನೆ ಹೋಮನ? ಒಟ್ಟಿಗೆ ಅಲ್ಲ ಕಡೆ, ಸಪ್ರೇಟ್ ಆಗಿ. ಅವರು ಹೋಮ ಅವ್ರದ್ದು, ನಮ್ಮ ಹೋಮ ನಮ್ದು. ಏನ್ ಮಾಡಿದ್ರು ನನ್ಗೇನು ಅಭ್ಯಂತರ ಇಲ್ಲ ರೀ. ನಿನ್ಗೆ ಯಾವ್ದಕ್ಕೂ ಅಭ್ಯಂತರ ಇರಲ್ಲಮ್ಮ. ಬೇಗ ಮದ್ವೆ ಮುಗಿಸಿ ನನ್ನ ಆಚೆ ನುಗ್ಬೇಕು ಅಂದ್ಕೊಂಡಿದ್ಯಾ? ಹೌದು. ನಿಂಗೆ 3 ಹೊತ್ತು ಊಟ ಹಾಕೋಕೆ ನನ್ನ ಕೈಲಾಗಲ್ಲ. ಇನ್ನು ಬಟ್ಟೆ ಒಡವೆ ಎಷ್ಟು ದಿನ ಅಂತ ಕೊಡ್ಸೋದು? ಅದಕ್ಕೆ ಅಲ್ವಾ ಪ್ಲಾನ್ ಮಾಡಿ ಆಚೆ ಹಾಕಕ್ ನೋಡ್ತಿರೋದು. ನೀನ್ ಎಲ್ಲಿಗೆ ಹೋಗ್ತಿದ್ಯಮ್ಮ? ನೀನ್ ಎಲ್ಲೇ ಇದ್ರೂ ನಮ್ಮ ಮನ್ಸಿನ ತುಂಬಾ ನೀನೇ ಇರ್ತೀಯ. ಇಲ್ಲೇ ಇರೋಳ್ನ ದೂರ ಕಳಿಸ್ಬಿಟ್ಟು ಆಮೇಲೆ ಮನ್ಸಲ್ಲಿ ಇಟ್ಕೋತಾರಂತೆ. ಪಿಂಕಿ, ನೀನ್ ಇಲ್ಲೇ ಇರ್ಬೇಕಮ್ಮ. ವಸು ಮದ್ವೆ ಆಗೋವರೆಗೂ ನಾನೆಲ್ಲೂ ಹೋಗಲ್ಲ ಆಂಟಿ. ವಸುನ ಅವ್ರ ಅತ್ತೆ ಮನೆಗೆ ಕಳ್ಸಿದ ಮೇಲೇನೆ ನಾನ್ ನಮ್ಮತ್ತೆ ಮನೆಗೆ ಹೋಗೋದು. ನಾನ್ ಮದ್ವೆ ಮಾಡಿಸ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ಯಾ ಅಲ್ವಾ? ನೀನ್ ನನ್ ಮದ್ವೆ ಮಾಡಿಸ್ದಲ್ಲ, ಅದಕ್ಕೆ ನಾನ್ ನಿನ್ ಮದ್ವೆ ಮಾಡಿಸ್ತಿದ್ದೀನಿ. ಸೇಡ್ ತೀರ್ಸ್ಕೊತಿದ್ಯಾ ಅಂತಾಯ್ತು. ಅಲ್ಲ, ಋಣ ತೀರಿಸ್ತಿದ್ದೀನಿ. ನಿನ್ ಮೇಲ್ ನನ್ ಋಣ ಹೊರಿಸ್ಬಿಟ್ಟು ಹೋಗ್ತೀನಿ. ನನ್ ಮೇಲ್ ಯಾವ ಋಣ ಹೊರಿಸ್ತೀಯೇ? ನನ್ ಫಸ್ಟ್ ನೈಟ್ಗೆ ನೀನ್ ನನ್ ರೆಡಿ ಮಾಡ್ಲಿಲ್ಲ ಅಲ್ವಾ? ನಿನ್ ಫಸ್ಟ್ ನೈಟ್ಗೆ ನಾನ್ ನಿನ್ ರೆಡಿ ಮಾಡ್ತೀನಿ. ಏ, ನಿಂಗ್ ನಿಜವಾಗ್ಲೂ ನಾಚಿಕೆ ಇಲ್ವೇ? ಸ್ವಲ್ಪನಾದ್ರೂ ಬುದ್ಧಿ ಬೇಡ್ವಾ? ನಿಂಗೆ ನಾಲ್ಗೆ ಮೇಲೆ ಸ್ವಲ್ಪನೂ ಕಂಟ್ರೋಲ್ ಇಲ್ಲ.
ಮಿಸ್ಟರ್, ನನ್ ವೇಲ್ ಯಾಕೆ ಹಿಡ್ಕೊಂಡಿದ್ದೀರಾ? ನಾನೇನ್ ಬೇಕು ಅಂತ ಹಿಡ್ಕೊಳ್ಳಿಲ್ಲ, ಅದೇ ಹಾರ್ ಬಂದು ನನ್ನ ಮುಖದ ಮೇಲೆ ಬಿತ್ತು. ನಾನ್ ಇಲ್ಲಿದ್ದೀನಿ, ನೀವ್ ಅಲ್ಲಿದ್ದೀರಾ. ನನ್ ವೇಲ್ ಹೇಗ್ ನಿಮ್ ಹತ್ರ ಬರತ್ತೆ? ಆ ಮಾತ್ನ ಗಾಳಿನ ಕೇಳಿ. ಗಾಳಿ ಮಾತಾಡಲ್ಲ ಅಂತ ಅದ್ರ ಮೇಲೆ ಹಾಕ್ತಿದ್ದೀರಾ? ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲೂ ಅದು ಗಾಳಿಗೆ ಹಾರ್ ಬಂತು. ಮತ್ತೆ ಇವಾಗ ಯಾಕೆ ಹಾರ್ತಿಲ್ಲ? ಅವಾಗ ಗಾಳಿ ಇತ್ತು, ಇವಾಗ ಗಾಳಿ ಇಲ್ಲ. ಗಾಳಿ ಅಂತ ನೆಪ ಹೇಳ್ಬೇಡಿ. ಆದ್ರೆ ಈಗ ವೇಲ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀರಾ. ಅಂದ್ರೆ ನಾನೇ ಬೇಕು ಅಂತ ವೇಲ್ನ ಗಾಳಿಗ್ ಬಿಟ್ಟಿದ್ನಾ? ನಾನ್ ಹೇಗ್ ಕಾಣಿಸ್ತೀನಿ ನಿಮ್ಗೆ? ನಿಮಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಹೆಣ್ಣು ಮಕ್ಕಳು ಸೆರೆಗೆಳೆಯೋ ಪೋಲಿ ತರ ಕಾಣಿಸ್ತಾ ಇದ್ದೀನಾ? ಇಷ್ಟೊತ್ತು ನೀವು ಮಾಡಿದ್ದು ಅದೇ ತಾನೇ? ಎಕ್ಸ್ಕ್ಯೂಸ್ ಮೀ, ನಾನಂತವನಲ್ಲ. ಸಿಕ್ಕಾಕೊಳ್ಳೋವರೆಗೂ ಎಲ್ರೂ ಕೂಡ ಸಭ್ಯಸ್ತ್ರೆ. ಸಿಕ್ಕಾಕೊಂಡ್ ಮೇಲೂನು ಸಮಜಾಯಿಷಿ ಕೊಡ್ತಿದ್ದೀರಾ ನೋಡಿ. ನಿಮ್ಮಂತವ್ರನ್ನ ಏನ್ ಅನ್ಬೇಕು? ನಿಮ್ ವಾಯ್ಸ್ ಎಲ್ಲೋ ಕೇಳ್ದಾಗಿದೆ. ಮಾತಾಡಿ. ವಾಯ್ಸ್ ಕೇಳ್ದಂಗಿದೆ, ಮುಖ ಎಲ್ಲೋ ನೋಡ್ದಂಗಿದೆ, ಎಲ್ಲೋ ಮೀಟ್ ಮಾಡ್ದಂಗಿದೆ. ಹೀಗೆ ಅಲ್ವಾ ಕತೆ ಶುರು ಮಾಡೋದ್ ನೀವು? ಈ ಗಂಡಸ್ರು ಬುದ್ಧಿನೇ ಇಷ್ಟು. ಆಗ ನೋಡಿದ್ರೆ ವೇಲ್ ಎಳಿಲಿಲ್ಲ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಎಲ್ಲೋ ಪರಿಚಯ ಇರೋ ತರ ಮಾತ್ ಶುರು ಮಾಡ್ತಿದ್ದೀರಾ. ಮೇಡಮ್, ಸಾರ್ದೇನು ತಪ್ಪಿಲ್ಲ ಮೇಡಮ್. ನಾನು ನೋಡ್ದೆ ಮೇಡಮ್, ನಿಮ್ ವೇಳೆ ಗಾಳಿಗೆ ಹಾರಿ ಅವ್ರ ಮೇಲೆ ಬಿತ್ತು. ಓಹೋ, ಸಾಹೇಬ್ರಿಗೆ ನೀವು ಸಪೋರ್ಟಾ? ಎಷ್ಟು ದುಡ್ಡು ಕೊಟ್ಟಿದ್ರು ಹಾಗೆ ಹೇಳಕ್ಕೆ? ಹೆಣ್ಮಕ್ಳು ಒಂಟಿಯಾಗಿ ಸಿಕ್ಕಿದ್ರೆ ಸಾಕು, ಗಂಡಸ್ರೆಲ್ಲ ಒಂದಾಗ್ಬಿಡ್ತಾರೆ. ಇಲ್ಲಿ ನೋಡಿ, ನಾನಂತವನಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಹಾ, ಏನು ಒಳ್ಳೆ ನಿಮ್ ಹೆಂಡತಿಗೆ ದಬಾಯಿಸ್ತಿದ್ದೀರಾ? ಹೆಣ್ಣು ಹುಡುಗಿ ಅಲ್ವಾ, ಅದು ಒಂಟಿಯಾಗಿದ್ದಾಳೆ, ಏನ್ ಹೇಳಿದ್ರು ನಡೆಯತ್ತೆ ಅಂತನಾ? ಐ ಆಮ್ ಸಾರಿ. ಹಲೋ, ಮಾಡೋದೆಲ್ಲ ಮಾಡ್ಬಿಟ್ಟು ಸಾರಿ ಹೇಳಿ ತಪ್ಪಿಸ್ಕೊಳಕ್ ನೋಡ್ತಿದ್ದೀರಾ? ಸರಿ ಸರ್. ನನ್ನ ತಪ್ಪೇನಿಲ್ಲ ಅಂದ್ರು ನಾನು ಸಾರಿ ಕೇಳಿದ್ನಲ್ಲ. ತಪ್ಪು ಮಾಡಿದಕ್ಕೆ ಅಲ್ವಾ ನೀವು ಸಾರಿ ಕೇಳಿದ್ದು? ಏನಮ್ಮ ಗಲಾಟೆ? ನೋಡಿ ಸರ್, ಇವ್ನು ನನ್ಗಿಲ್ಲಿ ಚುಡಾಯಿಸ್ತಿದ್ದಾನೆ. ನೋಡಕ್ಕೆ ದೊಡ್ಡ ಮನುಷ್ಯ ತರ ಕಾಣ್ತೀರಾ, ಹೆಣ್ಮಕ್ಳನ್ನ ಈ ತರ ರೋಡ್ ಮೇಲೆ ಹರಾಸ್ ಮಾಡ್ತೀರಾ. ಸಾರಿ ಕೇಳಿ. ಆಲ್ರೆಡಿ ಹೇಳಿದಾನೆ. ಮತ್ತೆ ಇನ್ನೇನಮ್ಮ, ಹೊಡಿ ಸರ್, ನೀವು ಹೊಡಿ.
ఓం శ్రీమన్మహాగణాధిపతయై నమః. ఓం గణానాం త్వా గణపతిం హవామహే కవిం కవీనాముపమస్రవస్తమం జ్యేష్ఠరాజం బ్రహ్మణాం బ్రహ్మణస్పద ఆనశృణ్వన్నోతివిశ్చేదసాదనం. గురుర్బ్రహ్మ గురుర్విష్ణుః గురుదేవో మహేశ్వరः గురుర్సాక్షాత్ పరబ్రహ్మ తస్మై శ్రీ గురవే నమః. ఆచమ్య ఓం కేశవాయ స్వాహ, ఓం నారాయణాయ స్వాహ, ఓం మాధవాయ స్వాహ. హస్తో వృక్షాళ్య. ఓం కేశవాయ స్వాహ, ఓం నారాయణాయ స్వాహ, ఓం మాధవాయ స్వాహ. ఓం హిరణ్యవర్ణాం హరిణీం సువర్ణరజతస్రజాం చంద్రాం హిరణ్మయీం లక్ష్మీం జాతవేదో మమావహ. అగ్నిర్వా అపామాయతనం ఆయతనమాన్ భవతి. ఓం శ్రీమన్మహాగణాధిపతయే నమః. సహస్రశీర్షా పురుష సహస్రాక్ష సహస్రపాత్ స్వభూమిం విశ్రుతో వృత్వా అత్యధిష్ఠదశాంగులం పురుషే వేదగం సర్వం యద్భూతం యచ్చ భవ్యం ఉత అమృతత్వస్యేషానః యతన్నేనాతిరోహతి ఏతావానస్య మహిమా అతో జ్యాయాక్ష పురుష పాదోస్య విశ్వభూతాని త్రిపాదస్యామృతం.